ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇವತ್ತು ನಾನು ಫಿಶ್ ಫ್ರೈ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಒಂದು ಸಲ ನೀವು ಮಾಡಿಬಿಡಿ, ಚೆನ್ನಾಗಿರುತ್ತೆ. ಏನಂದರೆ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಇದ್ರೊಳಗೆ ಹಾಕ್ತೀನಿ. ಹಾಗೆ ಹೆಚ್ಚಿರುವಂತಹ ಈರುಳ್ಳಿ ಒಂದು ಗಡ್ಡೆ ತೊಗೊಂಡಿದ್ದೆ, ಅದನ್ನು ಇದರೊಳಗೆ ಹಾಕ್ತೀನಿ. ಹಾಗೆ 2 ಗಡ್ಡೆ ಬೆಳ್ಳುಳ್ಳಿ ಸುಲಿದಿದ್ದು ಅದು ಹಾಕಿದ್ದೀನಿ. ಹಾಗೆ 1 ಇಂಚ್ ಶುಂಠಿ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಾಳುಮೆಣಸು, ಹಾಗೆ ಸ್ವಲ್ಪ ಸೋಂಪು, ಹಾಗೆ ಸ್ವಲ್ಪ ಜೀರಿಗೆ ತೊಗೊಳ್ಳಿ, ಹಾಕಿದ್ದೀನಿ ನಾನು ಜೀರಿಗೆನ. ಹಾಗೆ ಸ್ವಲ್ಪ ಅರ್ಶಿನದ ಪುಡಿ, ಹಾಗೆ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ತೊಗೊಂಬಿಡೋಣ. ನಾನು ನಿಂಬೆಹಣ್ಣಿನ ಗಾತ್ರ ಅರ್ಧ ಹೋಳು ನಿಂಬೆಹಣ್ಣಿನ ಗಾತ್ರ ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಅದು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಂಬಂದುಬಿಡೋಣ. ಇದನ್ನು ಮಾಡ್ಕೊಂಬಂದಿದ್ದೀನಿ. ಇದನ್ನು ಇವಾಗ ನಾನು ಅರ್ಧ kg ಫಿಶ್ ತೊಗೊಂಡಿದ್ದೆ, ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಸಾಲೆ ಹತ್ತೋ ಹಾಗೆ ಇದಕ್ಕೆ ಹಚ್ಚಿ ಇಟ್ಬಿಡೋಣ. ಯಾರೆಲ್ಲ ಮೀನು ಸಾಂಬಾರು ಎಲ್ಲ ಇಷ್ಟಪಡಲ್ಲೋ ಈ ಥರ ಮಾಡಿಕೊಡಿ, ಮೀನು ಫ್ರೈನ ಚೆನ್ನಾಗಿರುತ್ತೆ. ನೋಡಿ, ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಈ ಥರ ಟ್ರೈ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ, ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ. ಇದನ್ನು 1 ಗಂಟೆ ನೆನೆಯೋಕ್ಕೆ ಬಿಟ್ಬಿಡೋಣ. ಎಲ್ಲ ಚೆನ್ನಾಗಿ 1 ಗಂಟೆ ಚೆನ್ನಾಗಿ ನೆನ್ಕೊಂಬಿಡಲಿ. ಫ್ರೀ ಇದ್ದರೆ ಇನ್ನೂ 2 ತಾಸು 3 ತಾಸು ನೆನೆಸ್ಕೊಳ್ಳಿ, ಪರವಾಗಿಲ್ಲ. ನಾನಿಲ್ಲಿ ಸ್ಟವ್ ಮೇಲೆ ಆಲ್ರೆಡಿ ಹಂಚಿಟ್ಟಿದ್ದೆ, ಅದು ಎಣ್ಣೆ ಹಾಕಿದ್ದೀನಿ. ಕಾದಿರೋ ಹಂಚಿಗೆ ಎಣ್ಣೆ ಹಾಕಿದ್ದೀನಿ, ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದೇ ಮಸಾಲೆ ಹಚ್ಚಿರುವಂತಹ ಮೀನನ್ನು ಒಂದೊಂದೇ ಪೀಸಾಗಿ ಹಾಕ್ತೀನಿ. ಇದನ್ನು 2 ಬದಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಕೆಂಪು ಬಣ್ಣ ಬರಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನಾನಿವಾಗ ಇದನ್ನು ತಿರುವಾಕ್ತೀನಿ. ಇನ್ನೊಂದು ಸೈಡು ಒಂದು ಕಡೆ ಬೆಂದಿದೆ, ಇನ್ನೊಂದು ಕಡೆ ತಿರುವಾಕ್ತೀನಿ. ಹೀಗೆ ತಿರುವಾಕಿ ಮಾಡಿ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ. ಕಲರ್ಫುಲ್ಲಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಯಾರು ಇಷ್ಟಪಡಲ್ವೋ ಮೀನು ಸಾಂಬಾರು ಅದೆಲ್ಲ, ಇದನ್ನು ಫ್ರೈ ಮಾಡಿಕೊಟ್ರೆ ಇನ್ನೂ 1 ತಿನ್ನೋ ಜಾಗದಲ್ಲಿ 2 ತಿಂತಾರೆ. ಆ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದೆಲ್ಲ ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತೀನಿ ನಾನು. ಇದಕ್ಕೆ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿ ಕೊಡುತ್ತೆ. ಅದ್ರ ಜೊತೆ ಕರಿಬೇವಿನ ಸೊಪ್ಪು ಫ್ಲೇವರ್ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇವಾಗ ಇದು ರೆಡಿ ಆಗ್ತಾಯಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಒಂದೊಂದೇ ತೊಗೊಂಡು ಸರ್ವ್ ಮಾಡ್ಕೊಂಬಿಡೋಣ. ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ. ನೀವು ಸ್ನೇಹಿತರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆ ಮತ್ತೆ ನಾನು ಇನ್ನೊಂದು ರೌಂಡ್ ಹಾಕಿದ್ದೀನಿ ಫಿಶ್ನ ಫ್ರೈ ಆಗೋಕ್ಕೆ, ಅದನ್ನು ವೀಡಿಯೋ ಮಾಡಿಲ್ಲ ನಾನು. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ನೋಡಿ, ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನನಗೆ. ನೋಡಿ, ಫೈನಲಿ ರೆಡಿ ಆಯಿತು ಫಿಶ್ ಫ್ರೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.